ಆತ್ಮೀಯರೇ ನಮಸ್ಕಾರ. ದೇಹ ದೇವಾಲಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಶ್ರಾವಣ ಮಾಸದ 2ನೇ ಶುಕ್ರವಾರದಂದು ಆಚರಿಸುವ ವರಮಹಾಲಕ್ಷ್ಮಿ ವ್ರತದ ಆಚರಣೆಯ ಹಿಂದಿರುವಂಥ ಮನೋವೈಜ್ಞಾನಿಕ ರಹಸ್ಯಗಳ ಬಗ್ಗೆ ತಿಳಿಯುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ. ಶ್ರಾವಣ ಮಾಸ ವ್ರತಗಳ ಮಾಸ. ಪ್ರತಿಯೊಂದು ವ್ರತಗಳ ಆಚರಣೆಯ ಹಿಂದೆ ಅತ್ಯಂತ ಆಳವಾದ ಮನೋವಿಜ್ಞಾನ ಅಡಗಿದೆ. ವ್ರತಗಳ ಉದ್ದೇಶವೇ ಶರೀರ ಮತ್ತು ಮನಸ್ಸಿನ ಆರೋಗ್ಯವನ್ನು ಹೆಚ್ಚು ಮಾಡಿಕೊಳ್ಳೋದು. ಸಾಮಾನ್ಯವಾಗಿ ಯಾವುದೇ ರೀತಿಯ ಶಾರೀರಿಕ ಮಾನಸಿಕ ಶುದ್ಧೀಕರಣ ಉಂಟಾಗಲು ಒಂದು ಮಂಡಲ ಅಂದರೆ 48 ದಿನಗಳ ಸಮಯಾವಕಾಶ ಬೇಕು. ಇದರ ಹಿಂದಿರುವಂಥ ಕಾರಣವನ್ನು ತಿಳ್ಕೊಳ್ಳೋದಾದರೆ, ನಾವು ತಿನ್ನುವ ಆಹಾರವೇ ಸಪ್ತಧಾತುಗಳಾದ ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜೆ ಮತ್ತು ಶುಕ್ರವಾಗೋದು. ಅಂದರೆ ನಾವು ಇಂದು ಸೇವಿಸಿದ ಆಹಾರ 48 ದಿನಗಳ ನಂತರ 7ನೇ ಧಾತುವಾದ ಶುಕ್ರವಾಗಿ ಬದಲಾಗುತ್ತೆ. ಯಥಾ ಅನ್ನ ತಥಾ ಮನ, ಯಥಾ ಅನ್ನ ತಥಾ ತನು ಅನ್ನುವಂತೆ ನಮ್ಮ ಶರೀರ ಮತ್ತು ಮನಸ್ಸಿನ ಉತ್ಪತ್ತಿಯಾಗೋದು ನಾವು ಸೇವನೆ ಮಾಡೋ ಆಹಾರದಿಂದ. ಶರೀರ ಮತ್ತು ಮನಸ್ಸಿನ ಶುದ್ಧೀಕರಣ ಮಾಡಿಕೊಳ್ಳಲು ಆಹಾರ ಮತ್ತು ವಿಹಾರ ಅಂದರೆ ಫುಡ್ ಆ್ಯಂಡ್ ಲೈಫ್ ಸ್ಟೈಲ್ ಸಮಗ್ರ ಬದಲಾವಣೆಗಳನ್ನು ಮಾಡಿಕೊಳ್ಬೇಕು. ಇದರಲ್ಲಿ ಸಾತ್ವಿಕ ಆಹಾರದ ಪಾತ್ರ ಬಹಳ ಮುಖ್ಯ. ವ್ರತಗಳ ಆಚರಣೆಯ ಸಮಯದಲ್ಲಿ ಮಾಂಸಾಹಾರವೂ ಸೇರಿದಂತೆ ಎಲ್ಲ ರೀತಿಯ ರಾಜಸಿಕ ತಾಮಸಿಕ ಆಹಾರ ಸೇವನೆಯನ್ನು ನಿಷೇಧ ಮಾಡಿರೋದು. ಎಲ್ಲ ರೀತಿಯ ವ್ರತಗಳನ್ನು ಆಚರಣೆ ಮಾಡೋದಕ್ಕೆ ಪ್ರಬಲವಾದ ಇಚ್ಛಾಶಕ್ತಿ ಅಂದರೆ ವಿಲ್ ಪವರ್ ಅವಶ್ಯಕತೆ ಇದ್ದು, ಜೊತೆಗೆ ನಾವು ವಾಸ ಮಾಡುವಂಥ ವಾತಾವರಣವು ನಮಗೆ ಸಹಕಾರಿಯಾಗಿರಬೇಕು. ಇದನ್ನು ಸಾಮಾಜಿಕವಾಗಿ ಸಂಪ್ರದಾಯದ ಆಚರಣೆಗಳಾಗಿ ಮಾಡಿರೋದೇ ಈ ವ್ರತಗಳು. ಉತ್ತಮವಾದ ಆಹಾರ ಸೇವನೆಯಿಂದ ಶರೀರದ ಆರೋಗ್ಯವು, ಇಚ್ಛೆಗಳ ಪೂರೈಕೆಯಿಂದ ಮನಸ್ಸಿನ ಆರೋಗ್ಯವು ವೃದ್ಧಿಯಾಗುತ್ತೆ. ಇನ್ನು ವರಮಹಾಲಕ್ಷ್ಮಿ ವ್ರತದ ಹಿನ್ನೆಲೆಯನ್ನು ಗಮನಿಸೋಣ. ಲಕ್ಷ್ಮಿ ಎಂದರೆ ಲಕ್ಷ್ಯ ಅಂದರೆ ಗುರಿ ಅಂತ ಅರ್ಥ. ಈ ಪದದಿಂದಲೇ ಲಕ್ಷ ಅನ್ನುವಂಥ ಪದದ್ದು ಬಳಕೆ ಬಂದಿರೋದು. ನಮ್ಮ ಜೀವನದ ಗುರಿಯೇ ಸಂಪತ್ತನ್ನು ಪಡೆಯೋದು. ಲೌಕಿಕ ಸಂಪತ್ತಿನ ಗುರು ಶುಕ್ರಾಚಾರ್ಯ. ಈತನಿಗೆ ಒಂದೇ ಕಣ್ಣು, ಅದಕ್ಕೆ ಇವನಿಗೆ ಒಕ್ಕಣ್ಣು ಶುಕ್ರಾಚಾರ್ಯ ಅಂತ ಹೇಳ್ತಾರೆ. ಇದರ ತಾತ್ವಿಕ ಅರ್ಥ ಅಂದರೆ ಒಂದೇ ದೃಷ್ಟಿಯಿಂದ ಸಾಧನೆ ಮಾಡುವುದೇ ಸಂಪತ್ತಿನ ಗಳಿಕೆಯ ರಹಸ್ಯ. ಈ ಸೃಷ್ಟಿಯಲ್ಲಿರೋ ಸಕಲ ಚರಾಚರ ವಸ್ತುಗಳು ಲಕ್ಷ್ಮಿಯದೇ ಸ್ವರೂಪ. ಯೋಗಶಾಸ್ತ್ರಗಳ ಪ್ರಕಾರ ಪ್ರಾಣಶಕ್ತಿಯೇ ಮಾನವನ ದೇಹದಲ್ಲಿರುವಂಥ ಸಂಪತ್ತು. ಹಣೆಯೇ ಪ್ರಾಣಶಕ್ತಿಯ ರೂಪದ ಹಣದ ಸಂಗ್ರಹಾಲಯ. ಈ ಸೇಫ್ ಲಾಕರ್ನ ರಕ್ಷಣೆ ಮಾಡುವ ಬೀಗವೇ ನಾವು ಧರಿಸುವಂಥ ವಿಭೂತಿ. ನಮ್ಮ ಇಂದ್ರಿಯಗಳ ಮೂಲಕ ಈ ಸಂಪತ್ತನ್ನು ಮನಸ್ಸು ಹೊರಕ್ಕೆ ಕರೆದೊಯ್ದಾಗ ಪ್ರಾಪಂಚಿಕ ಯಶಸ್ಸನ್ನು ಪಡಿಬಹುದು. ಹಾಗೆಯೇ ಇದೇ ಸಂಪತ್ತನ್ನು ಮನಸ್ಸು ಯೋಗದಲ್ಲಿ ತಪಸ್ಸಿನ ಮೂಲಕ ಒಳಕ್ಕೆ ಕರೆದೊಯ್ದಾಗ ಆತ್ಮಾನುಭವದ ಆಧ್ಯಾತ್ಮಿಕ ಯಶಸ್ಸನ್ನು ಸಹ ಪಡಿಬೋದು. ಇನ್ನು ಶ್ರಾವಣ ಮಾಸದಲ್ಲಿ ಆಚರಿಸುವ ವರಮಹಾಲಕ್ಷ್ಮಿ ವ್ರತಕ್ಕೂ ಕಾರ್ತೀಕ ಮಾಸದ ದೀಪಾವಳಿಯಂದು ಮಾಡುವ ಲಕ್ಷ್ಮೀ ಪೂಜೆಗೂ ಇರುವಂಥ ವ್ಯತ್ಯಾಸವನ್ನು ತಿಳ್ಕೊಳ್ಳೋಣ. ಸರ್ವ ವ್ಯಾಪಕ ತತ್ವವೇ ವಿಷ್ಣು. ಇದು ಅವ್ಯಕ್ತ ಸ್ವರೂಪ. ವಿಷ್ಣುವಿನ ವ್ಯಕ್ತ ಸ್ವರೂಪವೇ ಲಕ್ಷ್ಮಿ. ನಮ್ಮ ಶರೀರದಲ್ಲಿ ಹಾರ್ಮೋನ್ಗಳ ಸ್ರವಿಕೆಯಿಂದ ಉಂಟಾಗೋ 9 ವಿಧದ ರಸಗಳ ಅಂದರೆ ನವರಸಗಳ ಅಭಿವ್ಯಕ್ತಿಯ ಸಂಕೇತವನ್ನೇ ತನ್ನ 2 ಕೈಗಳಿಂದ ಶೇಷಶಯನನಾಗಿ ಯೋಗ ನಿದ್ರೆಯಲ್ಲಿರುವ ವಿಷ್ಣುವಿನ ಕಾಲನ್ನು ಒತ್ತುವ ವೈಕುಂಠವಾಸಿ ಲಕ್ಷ್ಮಿಯ ಚಿತ್ರಣ. ಸರ್ವ ವ್ಯಾಪಕ ತತ್ವವಾದ ವಿಷ್ಣುವಿನ ಅಂಶವನ್ನು ತನ್ನೊಳಗೆ ಧರಿಸಿ ಮಹಾಮಾಯೆಯಾಗಿ ಶ್ರದ್ಧೆಯಿಂದ ವ್ರತವನ್ನು ಆಚರಿಸುವ ಸಾಧಕರಿಗೆ ಮಾತ್ರವೇ ಅಷ್ಟೈಶ್ವರ್ಯಗಳಾದ ಜ್ಞಾನ, ಐಶ್ವರ್ಯ, ಸುಖ, ಆರೋಗ್ಯ, ಧನ, ಧಾನ್ಯ, ಜಯ ಹಾಗೂ ವಿಜಯ ಅನ್ನುವಂಥ 8 ವರಗಳನ್ನು ಕೊಡುವ ತನ್ನ 2 ಭುಜಗಳ ಜೊತೆ ವಿಷ್ಣು ತತ್ವದ 2 ಭುಜಗಳೂ ಸೇರಿದಂತೆ ಚತುರ್ಭುಜೆಯಾಗಿ ಸಾಂಕೇತಿಕವಾಗಿ ಚಿತ್ರಿಸಲಾಗಿದೆ. ಸಾಮಾನ್ಯವಾಗಿ ಎಲ್ಲೆಡೆ ಕಾಣಬರುವ ಈ ಚಿತ್ರದಲ್ಲಿರುವ ಯಶಸ್ಸಿನ ಸಂಕೇತವಾದ ಗಣೇಶ, ವಿದ್ಯೆಯ ಸಂಕೇತವಾದ ಸರಸ್ವತಿ ಮತ್ತು ಐಶ್ವರ್ಯದ ಸಂಕೇತವಾದ ವರಮಹಾಲಕ್ಷ್ಮಿ, ಈ 3 ದೇವತಾ ಶಕ್ತಿಯ ಅನುಗ್ರಹವಾಗುವುದು ತಾವು ಮಾಡುವ ಕೆಲಸಗಳನ್ನು ಅತ್ಯಂತ ಶ್ರದ್ಧೆಯಿಂದ ವ್ರತಗಳ ಹಾಗೆ ಅನುಷ್ಠಾನ ಮಾಡುವ ಸಾಧಕರಿಗೆ ಮಾತ್ರನೇ. ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅನ್ನೋರಿಗೆ ವರಮಹಾಲಕ್ಷ್ಮಿಯ ಕೃಪೆ ಕಡಿಮೆ.
ನಮ್ಮ ಪುರಾಣಗಳಲ್ಲಿ ನಾವು ಆರಾಧನೆ ಮಾಡುವ ಪ್ರಾಕೃತಿಕ ಶಕ್ತಿಗಳಾದ ದೇವತೆಗಳಿಗೆ ವಾಹನಗಳನ್ನು ಕೊಟ್ಟಿದ್ದಾರೆ. ವಾಹನ ಎಂದರೆ ವಿರುದ್ಧ ಶಕ್ತಿಗಳ ನಿಗ್ರಹ ಮಾಡೋದು ಅಂತ ಅರ್ಥ. ನಮಗೆ ಆರೋಗ್ಯ ಮತ್ತು ಐಶ್ವರ್ಯವನ್ನು ಕೊಡುವಂಥ ಎಲ್ಲ ಧನಾತ್ಮಕ ಶಕ್ತಿಗಳು ನಮ್ಮಲ್ಲಿ ಆಕ್ಟಿವ್ ಆಗಬೇಕಂದ್ರೆ ಇದರ ವಿರುದ್ಧ ಶಕ್ತಿಗಳನ್ನು ನಿಗ್ರಹಿಸಬೇಕು ಅನ್ನೋದು ಇದರ ಅರ್ಥ. ವಿಷ್ಣುವಿನ ವಾಹನ ಗರುಡ, ಶಿವನ ವಾಹನ ನಂದಿ, ಪಾರ್ವತಿಯ ವಾಹನ ಸಿಂಹ, ಗಣೇಶನ ವಾಹನ ಇಲಿ, ಸುಬ್ರಹ್ಮಣ್ಯನ ವಾಹನ ನವಿಲು, ಶನಿಯ ವಾಹನ ಕಾಗೆ, ಹಾಗೆಯೇ ಲಕ್ಷ್ಮಿಯ ವಾಹನ ಗೂಬೆ. ಅಪಶಕುನದ ದ್ಯೋತಕವಾಗಿರುವ ಗೂಬೆಯನ್ನು ಲಕ್ಷ್ಮಿಗೆ ವಾಹನವಾಗಿ ಕೊಟ್ಟಿರುವಂಥ ತತ್ವದ ಹಿಂದೆಯೂ ಮನೋವೈಜ್ಞಾನಿಕ ರಹಸ್ಯ ಅಡಗಿದೆ. ಲಕ್ಷ್ಮಿ ಸಂಪತ್ತಿಗೆ ಅಧಿದೇವತೆ, ಸಾಧಕರಿಗೆ ಅಷ್ಟೈಶ್ವರ್ಯಗಳನ್ನು ಅನುಗ್ರಹಿಸುವ ದೇವತಾ ಶಕ್ತಿ ಇದು. ಈ ಶಕ್ತಿಗೆ ವಿರುದ್ಧ ಶಕ್ತಿಯೇ ಸೋಮಾರಿತನ ಮತ್ತು ಆಲಸ್ಯ. ಗೂಬೆಯ ಗುಣಗಳನ್ನು ಹಾಗೂ ಜೀವನ ಕ್ರಮವನ್ನು ಒಮ್ಮೆ ಗಮನಿಸಿ ನೋಡಿ. ಅದು ನಿಶಾಚರಿ, ರಾತ್ರಿಯಲ್ಲಿ ಆಕ್ಟಿವ್ ಆಗಿರೋ ಅದು ಹಗಲಿನಲ್ಲಿ ಕತ್ತಲಿರುವ ಕೊಳಕು ಪ್ರದೇಶಗಳಲ್ಲಿ ಅಡಗಿ ಮಲಗಿರುತ್ತೆ. ಮನುಷ್ಯನಿಗೆ ಸೂರ್ಯನ ಬೆಳಕು ಇರುವ ಹಗಲಿನಲ್ಲಿ ಪ್ರಾಪಂಚಿಕ ಸಂಪತ್ತಾದ ಹಣ ಸಂಪಾದನೆಯು, ರಾತ್ರಿಯ ಬೆಳಕು ಆರೋಗ್ಯ ಸಂಪತ್ತನ್ನು ಪಡೆಯುವ ಹಾಗೆ ಅವನ ಶರೀರವನ್ನು ಪ್ರಕೃತಿ ನಿರ್ಮಾಣ ಮಾಡಿದೆ. ಹಗಲಿನಲ್ಲಿ ಮಲಗಿದ್ದು ರಾತ್ರಿ ಪಾಳ್ಯದಲ್ಲಿ ಕೆಲಸ ಮಾಡುವ ಉದ್ಯೋಗಸ್ಥರಲ್ಲಿ ಮನೋದೈಹಿಕ ಆರೋಗ್ಯ ಸಮಸ್ಯೆಗಳು ತೀರಾ ಸಾಮಾನ್ಯ. ಮುಂಜಾನೆ ಬೇಗ ಎದ್ದು ದಿನಪೂರ್ತಿ ದುಡಿಮೆ ಮಾಡುವವರ ಹತ್ತಿರ ದಾರಿದ್ರ್ಯ ಮತ್ತು ರೋಗಗಳು ಎಂದಿಗೂ ಹತ್ತಿರ ಬರೋದಿಲ್ಲ. ಇದಕ್ಕಾಗಿಯೇ ಹಿಂದೆ ನಮ್ಮ ಹಿರಿಯರು ಸೂರ್ಯೋದಯದ ಹಾಗೂ ಸೂರ್ಯಾಸ್ತದ ಸಮಯಗಳಲ್ಲಿ ಮಲಗಿರೋರನ್ನ ದರಿದ್ರ ಬರುತ್ತೆ ಹೇಳ್ರೋ ಅಂತ ಬೈತಿದ್ದ ವಾಡಿಕೆ ಇತ್ತು. ಹಿಂದೆ ಭಿಕ್ಷೆಗೆ ಬರ್ತಿದ್ದ ಸಾಧು ಸನ್ಯಾಸಿಗಳು ಸಹ ಮುಂಜಾನೆ ಎದ್ದು ಮನೆ ಅಂಗಳ ಸಾರಿಸಿ ತುಳಸಿ ಪೂಜೆ ಮಾಡಿರುವಂಥ ಮನೆಗಳ ಮುಂದೆ ಮಾತ್ರನೇ ನಿಂತು ಭವತಿ ಭಿಕ್ಷಾಂದೇಹಿ ಅಂತ ಭಿಕ್ಷೆಯನ್ನು ಕೇಳಿ ಭಿಕ್ಷೆಯನ್ನು ಸ್ವೀಕರಿಸಿದ್ದು. ಇದಕ್ಕೂ ಕಾರಣ ಸೂರ್ಯೋದಯಕ್ಕೂ ಮುಂದೆ ಎದ್ದು ಅಂಗಳ ಸಾರಿಸಿ ರಂಗೋಲಿ ಹಾಕಿ ಸ್ನಾನ ಮಾಡಿ ತುಳಸಿ ಪೂಜೆ ಮಾಡುವ ಗೃಹಿಣಿಯರು ಇರುವಂಥ ಮನೆಯಲ್ಲಿ ಲಕ್ಷ್ಮಿಯ ವಾಸ ಇರುತ್ತೆ. ಲಕ್ಷ್ಮಿಯ ವಾಸ ಇರುವಂಥ ಜಾಗದಲ್ಲಿ ಸಮೃದ್ಧಿ ಇರುತ್ತೆ. ಅಂತಹ ಮನೆಗಳಿಂದ ಮಾತ್ರನೇ ಭಿಕ್ಷೆ ಸ್ವೀಕರಿಸ್ತಾ ಇದ್ರೆ ಹೊರತು ಬಡತನದ ದರಿದ್ರ ತುಂಬಿರುವಂಥ ಸೋಮಾರಿಗಳ ಮನೆಗಳ ಕಡೆಗೆ ಅವರು ಸುಳಿಯುತ್ತಲೂ ಇರಲಿಲ್ಲ. ಆಧುನಿಕ ಪ್ರಪಂಚದಲ್ಲಿ ಪಾಶ್ಚಾತ್ಯ ಸಾಹಿತ್ಯಗಳಾದ ಪರ್ಸನಾಲಿಟಿ ಡೆವಲಪ್ಮೆಂಟ್ಗಳಾದ ಮ್ಯಾನಿಫೆಸ್ಟೇಷನ್, ಅಫರ್ಮೇಷನ್, ಅಟ್ರಾಕ್ಷನ್ಗೆ ಸಂಬಂಧಿಸಿದ 21 ದಿನದ, 48 ದಿನಗಳ, 90 ದಿನಗಳ ಅನೇಕ ಮನೋವೈಜ್ಞಾನಿಕ ಕೋರ್ಸ್ಗಳು ಇತ್ತೀಚೆಗೆ ಎಲ್ಲೆಡೆ ಭಾರಿ ಸದ್ದು ಮಾಡ್ತಾ ಇದ್ದಾವೆ. ಇದು ಸಹ ವರಮಹಾಲಕ್ಷ್ಮಿ ವ್ರತದ ಪಾಶ್ಚಾತ್ಯ ರೂಪವೇ. ಇದೆಲ್ಲ ಸರಕುಗಳ ಮೂಲವೆಲ್ಲವೂ ನಮ್ಮದೇ ಸಂಪ್ರದಾಯದ ಆಚರಣೆಗಳೇ. ಆರೋಗ್ಯ ಮತ್ತು ಐಶ್ವರ್ಯಗಳನ್ನು ಆಕರ್ಷಿಸುವ ಅತ್ಯಂತ ಪ್ರಭಾವಶಾಲಿ ಸಾಂಪ್ರದಾಯಿಕ ಆಚರಣೆಯೇ ವರಮಹಾಲಕ್ಷ್ಮಿ ವ್ರತ. ಗಲ್ಲಿ ಗಲ್ಲಿಗಳಲ್ಲೂ ದೇವಸ್ಥಾನ, ಮಸೀದಿ, ಚರ್ಚ್ಗಳಿಂದ ತುಂಬಿರೋ ಎಲ್ಲ ರೀತಿಯ ಆಧ್ಯಾತ್ಮಿಕ ಹಾಗೂ ಪ್ರಾಪಂಚಿಕ ಸಂಪತ್ತನ್ನು ಸೃಷ್ಟಿಸುವಂತಹ ಅತ್ಯಂತ ಪ್ರಭಾವಶಾಲಿ ಸಂಪ್ರದಾಯಗಳಿರೋ ದೇವಾನುದೇವತೆಗಳೇ ನೆಲೆಸಿರೋ ನಮ್ಮ ದೇಶದಲ್ಲಿ ಏಕೆ ಇಷ್ಟೊಂದು ಬಡತನ, ದಾರಿದ್ರ್ಯ, ಕೊಳಕುತನ, ಅನಾರೋಗ್ಯ, ಅಜ್ಞಾನ, ಅಶಾಂತಿ? ಹಾಗೆಯೇ ಕಾಯಕವೇ ಕೈಲಾಸ ಅಂತ ನಂಬುವ ಅನೇಕ ಶ್ರೀಮಂತ ದೇಶಗಳಲ್ಲಿ ಎಲ್ಲ ಭೋಗಗಳನ್ನು ಅನುಭವಿಸ್ತಾ ಇರೋರು ಸಹ ಮಾನಸಿಕ ಶಾಂತಿಯ ವಿಷಯದಲ್ಲಿ ಹಾಗೂ ದೈಹಿಕ ಆರೋಗ್ಯದ ವಿಷಯದಲ್ಲಿ ದರಿದ್ರರಾಗಿರೋದು ಯಾಕೆ ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಇದರ ಹಿಂದೆ ಇರುವಂಥ ಕಾರಣ ನಾವುಗಳು ಶಕ್ತಿ ಅಂದರೆ ಎನರ್ಜಿ ಮತ್ತು ಪ್ರಜ್ಞೆ ಅಂದರೆ ಕಾನ್ಷಿಯಸ್ನೆಸ್, ಈ ಎರಡರ ನಡುವೆ ಉಂಟಾಗ್ತಿರೋ ಸಮನ್ವಯದ ಕೊರತೆ. ಶಕ್ತಿ ಲಕ್ಷ್ಮಿಯ ಸ್ವರೂಪ, ಇದು ಸ್ತ್ರೀ ತತ್ವ. ಇನ್ನು ಪ್ರಜ್ಞೆ ವಿಷ್ಣು ಸ್ವರೂಪ, ಇದು ಪುರುಷ ತತ್ವ. ಈ ಎರಡು ತತ್ವಗಳನ್ನು ಸಮಾನವಾಗಿ ಬ್ಯಾಲೆನ್ಸ್ ಮಾಡಿದರೆ ಮಾತ್ರವೇ ನಮಗೆ ಪ್ರಾಪಂಚಿಕ ಸುಖ ಹಾಗೂ ಮಾನಸಿಕ ಶಾಂತಿ ಸಿಗೋದು. ಇತ್ತೀಚೆಗೆ ನಾವು ಗಮನಿಸೋದಾದರೆ ಸಂಪತ್ತಿನ ಮಹತ್ವಾಕಾಂಕ್ಷೆಯಿಂದ ಭಾರತೀಯರು ಬಾಹ್ಯ ಸಂಪತ್ತು ತುಂಬಿರುವಂಥ ವಿದೇಶಗಳಿಗೆ ದುಡಿಮೆಗಾಗಿ ಹೋಗೋದು ಸರ್ವೇ ಸಾಮಾನ್ಯ. ಹಾಗೆಯೇ ಮಾನಸಿಕ ಶಾಂತಿಯ ಹುಡುಕಾಟಕ್ಕಾಗಿ ವಿದೇಶಿಯರು ಆಧ್ಯಾತ್ಮಿಕ ಸಂಪತ್ತು ತುಂಬಿರುವಂಥ ಭಾರತಕ್ಕೆ ಬರೋದು ಸರ್ವೇ ಸಾಮಾನ್ಯವಾಗಿದೆ. ಉದಾರೀಕರಣದ ನಂತರ ನಮ್ಮಲ್ಲೂ ಪ್ರಾಪಂಚಿಕ ಸಂಪತ್ತು ದಿನೇ ದಿನೇ ವೃದ್ಧಿಯಾಗ್ತಾ ಜನಜೀವನ ಶ್ರೀಮಂತಗೊಳ್ತಾ ಇದೆ. ಆದರೆ ಪಾಶ್ಚಾತ್ಯ ಸಂಸ್ಕೃತಿ ಮತ್ತು ಆಧುನಿಕ ಜೀವನ ಶೈಲಿಯ ರಭಸದಲ್ಲಿ ಕೊಚ್ಚಿ ಹೋಗ್ತಿರುವಂಥ ನಾವುಗಳು
ನಮ್ಮ ಸಂಪ್ರದಾಯದ ಆಚರಣೆಗಳಲ್ಲೂ ಶ್ರೀಮಂತಿಕೆಯ ಆಡಂಬರದ ಪ್ರದರ್ಶನಗಳ ಕೆಟ್ಟ ಚಟಕ್ಕೆ ಬಿದ್ದು ನಾವುಗಳು ಸಹ ಎನರ್ಜಿ ಸ್ವರೂಪವಾದ ಹಣವನ್ನು ಹೆಚ್ಚಾಗಿ ಸಂಗ್ರಹ ಮಾಡ್ಕೊಳ್ತಾ ಶಾಂತಿ ಸಮಾಧಾನ ನೀಡುವ ಅರಿವನ್ನು ಅಂದರೆ ಕಾನ್ಷಿಯಸ್ನೆಸ್ನ ಕಳ್ಕೊಳ್ತಾ ಬರ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ನಮ್ಮ ಜೀವನಕ್ಕೆ ಬೇಕಾದ ಅಷ್ಟೈಶ್ವರ್ಯಗಳಾದ ಜ್ಞಾನ, ಐಶ್ವರ್ಯ, ಸುಖ, ಆರೋಗ್ಯ, ಧನ, ಧಾನ್ಯ, ಜಯ, ವಿಜಯ ಅದರ ಜೊತೆಗೆ ಶಾಂತಿಯನ್ನು ಪಡೆಯಲು ಆಧುನಿಕ ದೃಷ್ಟಿಕೋನದಲ್ಲಿ ಆಚರಿಸುವ ವಿಧಾನವನ್ನು, ಹಾಗೆ ಈ ವ್ರತದ ಆಚರಣೆಗೆ ಸಹಾಯಕವಾಗುವ ಆಹಾರ ಕ್ರಮಗಳ ಬಗ್ಗೆ, ಇದಕ್ಕೆ ಪೂರಕವಾಗುವ ಮನೆಯ ವಾತಾವರಣವನ್ನು ಹೇಗೆ ನಿರ್ಮಾಣ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ, ಇತ್ತೀಚಿನ ದಿನಗಳಲ್ಲಿ ನಾವು ವರಮಹಾಲಕ್ಷ್ಮಿಯ ವ್ರತದ ಭಾಗವಾದ ಪೂಜಾ ಕ್ರಮಗಳಲ್ಲಿ ಅಸಂಪ್ರದಾಯಕ ಆಚರಣೆ ಮತ್ತು ಪ್ರಕೃತಿಗೆ ವಿರುದ್ಧವಾದ ವಸ್ತುಗಳ ಬಳಕೆಯಿಂದ ಉಂಟಾಗುವಂಥ ದೋಷಗಳ ಬಗ್ಗೆ, ವರಮಹಾಲಕ್ಷ್ಮಿ ವ್ರತದ ಹೆಸರಲ್ಲಿ ಶ್ರೀಮಂತಿಕೆಯ ಪ್ರದರ್ಶನದ ಮದ ನಮ್ಮ ತಲೆಗೆ ಏರಿದಾಗ ಆಗುವಂಥ ಅನಾಹುತಗಳ ಬಗ್ಗೆ, ಜಂಬಾಸುರ ವಧೆಯ ಮೂಲಕ ತಿಳಿಸುವ ಪೌರಾಣಿಕ ಕಥೆಯ ಬಗ್ಗೆ, ಇತ್ತೀಚೆಗೆ ಹಣವನ್ನು ಆಕರ್ಷಿಸುವಂಥ ಮನಿ ಅಟ್ರಾಕ್ಷನ್, ಅಫರ್ಮೇಷನ್, ಮ್ಯಾನಿಫೆಸ್ಟೇಷನ್ ಕೋರ್ಸ್ಗಳ ಸತ್ಯಾಸತ್ಯತೆಗಳ ಬಗ್ಗೆ, ಹಣದ ಬಗ್ಗೆ ಹಿಂದಿನಿಂದಲೂ ನಮ್ಮಲ್ಲಿ ಬೆಳೆದು ಬಂದಿರುವಂಥ ನೆಗೆಟಿವ್ ಎಮೋಷನ್ಸ್ ಬಗ್ಗೆ, ಹಾಗೆ ನಮ್ಮ ಜೀವನಕ್ಕೆ ಸರಿಯಾದ ಮೂಲದಿಂದ ಬರುವಂಥ ಹಣದ ಹಿಂದಿರುವಂಥ ವೈಟ್ ಎನರ್ಜಿ ಹಾಗೂ ತಪ್ಪಾದ ಮೂಲಗಳಿಂದ ಬರುವಂಥ ಹಣದ ಹಿಂದಿರುವಂಥ ಬ್ಲ್ಯಾಕ್ ಎನರ್ಜಿಯ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಯುವ ಪ್ರಯತ್ನ ಮಾಡೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಇದನ್ನು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಈ ವಿಡಿಯೋದ 2ನೇ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.